tan 15 ವ್ಯಾಲ್ಯೂ ಕಂಡುಹಿಡಿಬೇಕಂತೆ. ಅದಕ್ಕೋಸ್ಕರ ಎಂಥ ವ್ಯಾಲ್ಯೂ ನಾವು ಆ್ಯಡ್ ಮಾಡಬೇಕು ಅವ್ರು ಸಪ್ರಾಕ್ಟ್ ಮಾಡಬೇಕು? ಹೌದು, 45 ಮೈನಸ್ 30 ಕೂಡ ಉಪಯೋಗಿಸ್ಬೋದು. ಫಾರ್ಮುಲಾ ಏನು ಬರುತ್ತೆ ಜ್ಞಾಪಕ ಮಾಡ್ಕೊಳ್ಳಿ ಅಲ್ವಾ? tan of a minus b is tan a minus tan b divided by 1 plus tan a tan b. So this is going to be tan of a minus b, which is tan a minus tan b divided by 1 plus tan a tan b. ಇಲ್ಲಿ a ಮತ್ತು b ಏನಿದೆ? here a is 45 while b is 30. ಸರಿನಾ? So this is going to be tan of 45 minus tan of 30 divided with tan of 1 plus tan of 45 into tan of 30. ಮತ್ತು ಮುಂದೆ tan 45 ಅಂದರೆ ಎಷ್ಟು? 1. ಇದು 1/√3 divided with 1 plus 1/√3. ಸೊ ಇದು LCM ತೊಗೊಂಡೆಲ್ಲ ಮಾಡಬೇಕಾಗುತ್ತೆ. ಇದು ಯಾವ ಕಲರು? ಈ ಕಲರ್. ಸೊ √3 minus 1 divided by √3 divided with √3 plus 1 divided by √3. ಸರಿ ಅಲ್ವಾ? ಸೊ ಇಲ್ಲೇನಾಗುತ್ತೆ? ಇಲ್ಲಿ ಕ್ಯಾನ್ಸಲೇಷನ್. ಸೊ √3 ಕಟ್ ಆಗುತ್ತೆ. ಸೊ ಎಂಡ್ ಅಪ್ ವಿತ್ √3 minus 1 divided by √3 plus 1. ಸೊ ಇದನ್ನು ರ್ಯಾಷನಲೈಸ್ ಮಾಡಬೇಕು ಅಂತ ಹೇಳ್ತಂದರೆ ವಿಲ್ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ವಿತ್ √3 minus 1. ಸರಿನಾ? ಸೊ ನ್ಯೂಮರೇಟ್ರಲ್ಲಿ a minus b ದ ಹೋಲ್ ಸ್ಕ್ವೇರ್ ಉಪಯೋಗಿಸ್ಬೇಕಾಗುತ್ತೆ, ಯಾಕಂದರೆ ಇದು ಸೇಮ್ ಟರ್ಮು ಮಲ್ಟಿಪ್ಲೈ ಆಗ್ತಾಯಿದೆ. ಸೊ ದಿಸ್ ವಿಲ್ ಬಿ ಸ್ಕ್ವೇರ್ ಆಫ್ ಇಟ್. ಇಲ್ಲಿ a minus b ಅಲ್ಲ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಫಾರ್ಮುಲಾ ಉಪಯೋಗಿಸ್ಬೇಕಾಗುತ್ತೆ. ಸೊ ವಿ ಎಂಡ್ ಅಪ್ ವಿತ್ a minus b the whole square formula, which is a square plus b square minus 2ab ಮತ್ತು ಮುಂದಿಂದು a square minus b square formula, which is a plus b into a minus b. ಸೊ ಈ ಫಾರ್ಮುಲಾಸ್ ಪ್ರಕಾರ ಇದು ಇವಾಗ √3 ಸ್ಕ್ವೇರ್ minus 1 divided by ಅಲ್ಲ ಪ್ಲಸ್. ಸೊ ಇದು ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಅಲ್ವಾ? 2 into √3 into 1. ಡಿನಾಮಿನೇಟರಲ್ಲಿ √3 ಸ್ಕ್ವೇರ್ ಮೈನಸ್ 1 ಸ್ಕ್ವೇರ್ ಆಗುತ್ತೆ. ಸೊ ಸ್ಕ್ವೇರ್ ರೂಟ್ ಕಟ್ ಆಗುತ್ತೆ. ಇದು 4 2 ಮತ್ತಿದು 2. ಸೊ ದಿಸ್ ಇಸ್ 2 minus √3. ಇದು ನಿಮ್ಮ ಫೈನಲ್ ಆನ್ಸರ್.